ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತು ನಾನು ನಮ್ಮ ನೇಟಿವ್ ಬಂದಿದ್ದೀನಿ. ಸೊ ನೇಟಿವಲ್ಲೂ ಜಿಮ್ ಮಿಸ್ ಮಾಡ್ತಿಲ್ಲ. ಓಕೆ, ಇವಾಗ ನಾವು ಜಿಮ್ ಹೋಗ್ತಿದ್ದೀವಿ. ನಾನು ನಮ್ಮ ನೇಟಿವ್ ಬಂದು 4 ದಿವಸ ಆಯಿತು. ಇದು ಡೇ 3 ಆಫ್ ಮೈ ಜಿಮ್. 2 ವೀಡಿಯೋಸ್ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ 2 ವೀಡಿಯೋಸ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ಸೊ ಇದು ಡೇ 3. ನಾವು ಲೆಟ್ಸ್ ಗೋ ಟು ಜಿಮ್. ಜಿಮ್ಮಿಗೆ ಬಂದು ಸ್ವಲ್ಪ ಹೊತ್ತು ಪೋಸಿಂಗ್ ಕೊಟ್ಟೆ ಮಿರರ್ ಮುಂದೆ. ಫಸ್ಟು ಇವತ್ತು ಬಂದು ಬ್ಯಾಕ್ ಆ್ಯಂಡ್ ಬೈಸೆಪ್ಸು, ಹಾಗೆ ನಿಮಗೆಲ್ಲ ತೋರಿಸೋಣ ಅಂತ ಜಿಮ್ಮದೊಂದು ವೀಡಿಯೋ ಶೂಟ್ ಮಾಡಿಕೊಂಡೆ. ಫಸ್ಟ್ ಎಕ್ಸಸೈಸ್ ಬಂದು ಬಾರ್ಬಲ್ ರೌಸ್. ಇದು ಬಂದು ಸ್ಟ್ರೆಚ್ ಮಾಡಿದೆ ಇಂಟು 12 reps. ಸೆಟ್ ಬಂದು 12 reps, 4 sets ಮಾಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಬಾರ್ಬಲ್ ರೌಸ್ 3 sets ಮಾಡಿದೆ 12 reps. ಬೇಸ್ ನೋಡ್ತಿದ್ದೀರಾ, ಊಟ ಆಗ್ಬಿಟ್ಟಿದ್ದೀನಿ ಎಲ್ಲ ನಾನು. ಕೇಬಲ್ ಫ್ಲೈ ಬ್ಯಾಕ್ಗೆ ಅದೊಂದು 3 sets ಮಾಡಿದೆ 12 reps. ಈಚ್ ಬಂದು 12 reps. ಇದು ಮಾಡೋಷ್ಟರಲ್ಲಿ ಗುರು ದೇವ್ರು ಕಾಣಿಸಿದ್ರು ನನಗಂತೂ. ಫಸ್ಟ್ 80 kg ಹಾಕ್ಕೊಂಡೆ, ಆಗಲಿಲ್ಲ ಅಂದ್ಬಿಟ್ಟು ಬೂಸ್ಟ್ ಹಾಕ್ಬಿಟ್ಟು ಮತ್ತೆ 60 kg ಹಾಕ್ಕೊಂಡೆ. ನೆಕ್ಸ್ಟು ಲ್ಯಾಟ್ ಪುಲ್ ಡೌನ್. ಇದು 4 sets ಮಾಡಿದೆ ಇಂಟು 15 reps. ವೆಯ್ಟ್ ಒಂದು 60 kgs. ಇದು ಅಷ್ಟೇ ಗುರು, ಹೆವಿ ಸುಸ್ತಾಗೋಯ್ತು ಮಾಡೋಕ್ಕಂತೂ, ಹೆವಿ ಕಷ್ಟ ಆಯಿತು. ಆದರೂ ಏನು ಮಾಡೋಣ, ನೋ ಪೇಯ್ನ್ ನೋ ಗೇನ್ ಅಷ್ಟೇ. ಇದೇನೋ ಗುರು, ಈ ಎಕ್ಸಸೈಸ್ ಹೆಸರು ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಇದು ಒಂದು 4 ಸೆಟ್ ಮಾಡಿಕೊಂಡೆ, 4 ಸೆಟ್ಟು 12 reps. ಝೂಪ್ ಅಂತ ಎಳಿತಾ ಇದ್ದೆ 30 kgಗೆ. ನೆಕ್ಸ್ಟ್ ಅದು ರೆಕಾರ್ಡ್ ಮಾಡಿಲ್ಲ, 50 kgsದು ಅದೊಂದು ಹಾಕ್ಕೊಂಡೆ. ಬಟ್ ಅದಕ್ಕೆ ದೇವ್ರು ಕಾಣಿಸಿದ್ರು ಅದನ್ನ ಮಾಡೋಷ್ಟರಲ್ಲಂತೂ ನನಗೆ 30 kg ಏನೋ ಈಸಿಯಾಗಿ ಝೂಪ್ ಅಂತ ಎಳಿತಾ ಇದ್ದೆ ಹೋಗಿ. ಸೈಡ್ ಕಿತ್ತಿದೆ ಅಂತ ಬ್ಯಾಕ್ಗೆ, ಹೆವಿ ವರ್ಕೌಟ್. ನೆಕ್ಸ್ಟ್ ಲಾಸ್ಟ್ ಎಕ್ಸಸೈಸ್ ಫಾರ್ ಬೈಸೆಪ್ಸ್. ಲಾಸ್ಟ್ ಎಕ್ಸಸೈಸ್ ಬಂದು ಬೈಸೆಪ್ ಕರ್ಲ್ಸು. ಇದೊಂದು 4 ಸೆಟ್ ಮಾಡಿದೆ 12 rep, 10 kgದು. 8 repವರೆಗೂ ಚೆನ್ನಾಗಿತ್ತು. 9 rep ದೇವ್ರು ಕಾಣಿಸಿದ್ರು. ಲಾಸ್ಟಿಗೆ ಬೈಸೆಪ್ ಪೋಸಿಂಗ್ ಕೊಟ್ಕೊಂಡು ಬೈಸೆಪ್ ನೋಡಿ ಗೈಸ್ ಹೆಂಗಿದೆ. ಗೈಸ್ ಜಿಮ್ ಮುಗೀತು, ಫುಲ್ ಬೂಸ್ಟ್ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ಮನೆಗೆ ಹೊರಡೋಣ. ಇವಾಗ ನಮ್ಮ ಹೀರೋ ಹೊಂಡಲ್ಲಿ ಹೋಗೋಣ. ಸೊ ಗೈಸ್ ಮನೆಗೆ ರೀಚ್ ಆಗಿದ್ದಾಯಿತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.